ತುಂಬಾ ಜನರು ಕೇಳ್ತಿರ್ತಾರೆ ಧೀರು ಜೊತೆ ವಿಡಿಯೋನೇ ಮಾಡೋದಿಲ್ಲ ಕಮ್ಮಿ ತುಂಬಾ ಅಂತ. ಧೀರುಗೆ ವ್ಯಾಕ್ಸಿನೇಷನ್ ಹಾಕ್ಸ್ಬೇಕು, ಇವತ್ತು ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು. ತುಂಬಾ ಜನರು ನಾವು ಮಿಸ್ ಮಾಡ್ಕೊಳ್ತಾ ಇದೀವಿ, ಮತ್ತೆ ಮಾಡಿ ಅಂತ ಹೇಳಿ ಕಾಮೆಂಟ್ ಮಾಡ್ತಿದ್ದಾರೆ. ಹಾಕದ್ಮೇಲೆ ಚೆನ್ನಾಗಿದ್ಯಾ ಅಂತ ಹಾಯ್ ಫ್ರೆಂಡ್ಸ್, ನಾನಿವತ್ತು ಮಧ್ಯಾಹ್ನದಿಂದ ವ್ಲಾಗ್ ಮಾಡ್ತಾ ಇದ್ದೀನಿ. ತುಂಬಾ ಜನರು ಕೇಳ್ತಿರ್ತಾರೆ ಧೀರು ಜೊತೆ ವಿಡಿಯೋನೇ ಮಾಡೋದಿಲ್ಲ ಕಮ್ಮಿ ತುಂಬಾ ಅಂತ. ಅವನು ನಾನು ವಿಡಿಯೋ ಮಾಡೋ ಟೈಮಲ್ಲಿ ಒಂದು ಮಲಗಿರ್ತಾನೆ, ಇಲ್ಲ ಹೊರಗಡೆ ವಾಕಿಂಗ್ ಹೋಗಿರ್ತಾನೆ ಅಲ್ಲ ಅಲ್ಲ. ಇನ್ನೊಂದು ಅವನಿಗೆ ಈ ತರ ನಾವು ವಿಡಿಯೋ ಮಾಡ್ತಾ ಇರ್ತೀವಿ ಅನ್ಕೊಳ್ಳಿ, ಅವನಿಗೆ ಇಷ್ಟ ಆಗಲ್ಲ, ಅದಕ್ಕಾಗಿ ಜಾಸ್ತಿ ತೋರಿಸ್ತಾ. ಅದೇ ನಮ್ ಚಿನ್ನಿವ ಆದ್ರೆ ಹಾಯ್ ಹೇಳ ಅಂತ ಹೇಳದೆ ಅಂದ್ರೆ ಇವನ್ ಏಜ್ಗೆ ನಾನು ಯಾವಾಗ ಹಾಯ್ ಹೇಳ್ತೀನಲ್ವಾ ಅವಾಗ್ಲೇ ಅವಳು ಹಾಯ್ ಮಾಡ್ತಿದ್ಲು. ನೀವು ರೆಸಿಪಿ ಚಾನಲ್ ಅಲ್ಲಿ ನೋಡಿ ಕೆಲವೊಂದ್ರಲ್ಲಿ ಇಂಟ್ರೋದಲ್ಲಿ ಅವಳು ಕೂಡ ನಾನು ಹೇಗ್ ಮಾಡ್ತೀನೋ ಹಾಗೆ ಮಾಡಿದಾಳೆ. ಬಟ್ ಇವನ್ ಆ ತರ ಇಲ್ಲ, ಎಲ್ಲ ಮಕ್ಳು ಸೇವ್ ಇರಲ್ಲ, ಅದಕ್ಕೆ ನಾನೇನ್ ಫೋರ್ಸ್ ಮಾಡಕ್ ಹೋಗಲ್ಲ. ಬಾ ಅಲ್ಲಿ ಫಿಶ್ಗೆ ಮೊಮ್ಮು ಹಾಕೋಣ, ಫಿಶ್ ತಗೊಂಬಾ, ಹೋಗ್ ತಗೊಂಬಾ. ಚಿನಿಮಾ ಸ್ಕೂಲಿಗೆ ಹೋಗಿದ್ದಾಳೆ, ಇನ್ನ ಇವನು ಈಗ ತಾನೇ ಎದ್ದಿದ್ದಾನೆ. ಈಗ ಅವಳು ಬಂದ್ಮೇಲೆ ಊಟ ಮಾಡಿಸ್ಬೇಕು. ನಿಧಾನಕ್ಕೆ ಎತ್ಕೊಂಡ್ ಬಾ ಬಾ. ಮೊಮ್ಮು ಹಾಕದ? ಮೊಮ್ಮು ಕೇಳು, ಮೊಮ್ಮು ತಿಂತೀಯಾ ಕೇಳು, ಮೊಮ್ಮು ತಿಂತೀಯಾ ಕೇಳು. ಅಲ್ಲ ಹಾಕ್ಬೇಕಾ? ಮೊನ್ನೆ ರಾಜು ಏನಾಯ್ತು ಗೊತ್ತಾ, ಅದಕ್ಕೆ ಹಿಂಗೆ ಊಟ ಹಾಕ್ಬೇಕಲ್ವಾ, ಕೇಳ್ತಿದ್ದಾನೆ ಮೊಮ್ಮು ಮೊಮ್ಮು ನೋಡ್ತಾ ಇದ್ದ. ಹಾಕದ್ಮೇಲೆ ಚೆನ್ನಾಗಿದ್ಯಾ ಅಂತ ಧೀರು ಫಿಶಿಗೆ ಮಮ್ಮು ಕೇಳು, ಮಮ್ಮು ಬೇಕನ್ನ ಕೇಳು, ಮಮ್ಮು ಬೇಕಾ ಕೇಳು, ಕೇಳು ಮಮ್ಮು ಬೇಕಾ. ಅಯ್ಯೋ ನಗದ್ ನಡ. ದಿನ ಅವ್ರಿಬ್ರು ಏನಾದ್ರು ಒಟ್ಟಿಗೆ ಇದ್ರೆ ಇದಕ್ಕೆ ಊಟ ಹಾಕಕ್ಕೆ ನಾನು ನೀನು ಅಂತ ಹೇಳಿ ಜಗ್ಲ ಆಡ್ತಿರ್ತಾರೆ. ಇವತ್ತು ಅವಳಿಲ್ಲ. ಯಾರು ಹಾಕೋದು? ನಾನು ಹಾಕ್ಲಾ? ಆಯ್ತು ಕೇಳು, ಮಮ್ಮು ಚೆನ್ನಾಗಿದೆ ಕೇಳು. ಮಮ್ಮು ತಿನ್ನೋನು ಮಮ್ಮು ತಿನ್ನೋನು. ತಿನ್ನು ಅಂತ ಹೇಳಿ ಮಮ್ಮು. ಅದಕ್ಕೆ ಹಾಕ್ದಾ ಹೋಗಿದ್ದಲ್ಲೇ ಇಟ್ಬೋಗು, ತಗೋ ಇದು ಎತ್ಕೊಂಡೋಗ, ಅಲ್ಲಿ ಇಟ್ಬೋ. ಹೋಗು. ವೆರಿ ಗುಡ್. ನಾಚಿಕೆ ಬೇರೆ. ನನಗೀಗ ಹೇರ್ ಕಟ್ ಮಾಡಿಸ್ಬೇಕು. ಎಷ್ಟು ಬೇಗ ಕೂದಲು ಬಂದ್ಬಿಡ್ತಂತ ಅನಿಸ್ತದಲ್ಲ ರಜು? ಕೂರ್ತಾನೆ ಇಲ್ಲ, ಬಾಚ್ದಂಗಿಲ್ಲ. ಸೊ ಸ್ವಲ್ಪ ಹೇರ್ ಕಟ್ ಮಾಡಿಸ್ಬೇಕು. ಅದೊಂದು ತಲೆನೋವು, ಅದು ಹೆಂಗ್ ಮಾಡಿಸ್ಕೊಳ್ತಾನೋ ಏನೋ ಅಂತ. ನಾವೇ ಟ್ರಿಮ್ ಮಾಡ್ಬಿಡೋಣ. ಹೆಂಗೆ ಸ್ವಲ್ಪ ಇದಿಷ್ಟು ಟ್ರಿಮ್ ಮಾಡ್ಬಿಟ್ರೆ ಆಯ್ತು. ಏನು ಸಾಕು, ಒಂದೇ ಹಾಕ್ಬೇಕು ಡೈಲಿ, ಅದಕ್ಕೆ ಸಾಕು. ನಾಳೆ ಹಾಕೋಣ. ಅಲ್ಲಿ ಇಟ್ಬಿಡು, ಅಲ್ಲಿ ಕೆಳಗೆ ಇಟ್ಬಿಡು. ಫ್ರೆಂಡ್ಸ್, ಇವತ್ತು ಧೀರುಗೆ ವ್ಯಾಕ್ಸಿನೇಷನ್ ಹಾಕ್ಸೋದಿದೆ. ಹೋಗಿ ನಾನು ರೆಡಿ ಆಗಿ ಅವನನ್ನ ರೆಡಿ ಮಾಡ್ಕೊಂಡ್ ಬರ್ತೀವಿ. ಅಷ್ಟರಲ್ಲಿ ಹೋಗಿ ರಾಜು ಚಿನಿಮನ ಕರ್ಕೊಂಡ್ ಬರ್ತಾರೆ. ಬಾ ಧೀರು, ಹೋಗೋಣ ಬಾ. ಫ್ರೆಂಡ್ಸ್, ಇನ್ನೇನು ನಾವೆಲ್ಲರೂ ರೆಡಿ ಆಗಿದ್ದೀವಿ. ನಾನು ಹೋಗೋದಕ್ಕಿಂತ ಮುಂಚೆ ಡಾಕ್ಟರ್ ಯಾವ ಟೈಮ್ನಲ್ಲಿ ಇರ್ತಾರೋ ಕೇಳಿಬಿಟ್ಟು ಹೊರಡ್ತೀವಿ. ಸೊ ಬೆಳಗ್ಗೆನೆ ಅಂದರೆ ಆಗಲಿಲ್ಲ, ಅದಕ್ಕೆ ಆಫ್ಟರ್ನೂನ್ ಹೋಗ್ತಾ ಇದ್ದೀವಿ ಈಗ. ಈ ರೀತಿ ಎಲ್ಲಾದ್ರೂ ಹೊರಗಡೆ ಹೋಗುವಾಗ ಅಥವಾ ನೈಟ್ ಮಲಗುವಾಗ ಅಷ್ಟೇ ನಾನು ಡಿಸ್ಪೋಸಬಲ್ ಡೈಪರ್ನ ಹಾಕ್ತೀನಿ ನಾನು. ಅದು ಅಲ್ಲದೆ ಈಗ ಚಳಿಗಾಲ ಬೇರೆ ಅಲ್ವಾ, ಮಕ್ಕಳು ಜಾಸ್ತಿ ಯೂರಿನ್ ಪಾಸ್ ಮಾಡ್ತಾ ಇರ್ತಾರೆ. ಹಾಗಾಗಿ ಹೊರಗಡೆ ಹೋಗುವಾಗ ಸೊ ಈ ತರ ಡೈಪರ್ ಹಾಕೋದು ಒಳ್ಳೇದೆ.
ನಾನು ಲವ್ಲಾಪ್ ಅವರ ಸುಪ್ರೀಂ ಡೈಪರ್ಸನ್ನು ಯೂಸ್ ಮಾಡ್ತಾ ಇದ್ದೀನಿ. ಈ ಡೈಪರ್ಸ್ 360 ಡಿಗ್ರಿ ಕೇರ್ ಕೊಡುತ್ತೆ, ಹಾಗೆಯೇ 12 ಗಂಟೆಗಳ ಕಾಲ ಪ್ರೊಟೆಕ್ಷನ್ ಕೊಡುತ್ತೆ. ಗೊತ್ತಿರೋ ಹಾಗೆ ಡೈಪರ್ಗಳಲ್ಲಿ ವಿಧ ವಿಧವಾದ ಸೈಜ್ಗಳು ಸಿಗುತ್ತೆ. ಮಗು ಎಷ್ಟು ತೂಕ ಇದೆಯೋ ಅದ್ರ ಮೇಲೆ ನೋಡಿಬಿಟ್ಟು ನಾವು ಡೈಪರ್ನ ಸೆಲೆಕ್ಟ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಎಲಾಸ್ಟಿಕ್ ಇರುತ್ತೆ, ಹಾಗೆ ತೊಡೆ ಭಾಗದಲ್ಲಿ ಕೂಡ ಈ ರೀತಿ ಎಲಾಸ್ಟಿಕ್ ಕೊಟ್ಟಿರ್ತಾರೆ. ಆಮೇಲೆ ಡಿಸ್ಪೋಸ್ ಮಾಡೋದಕ್ಕೆ ಟೇಪ್ ಕೂಡ ಕೊಟ್ಟಿರ್ತಾರೆ, ಹಾಗಾಗಿ ಮಿಸಿ ಏನೂ ಆಗೋದಿಲ್ಲ. ಇದಕ್ಕೆ 5 ಲೇಯರ್ ಸೂಪರ್ ಲೈಟ್ ಕೋರ್ ಇದೆ, ಆದ್ದರಿಂದ ರ್ಯಾಷಸ್ ಏನೂ ಆಗದಂತೆ ನೋಡ್ಕೊಳ್ಳುತ್ತೆ. ಇದರಲ್ಲಿ ಅಲೋವೆರಾ ಲೋಷನ್ ಇರುತ್ತೆ, ಹಾಗಾಗಿ ಇದು ತುಂಬ ಸಾಫ್ಟ್ ಆಗಿರುತ್ತೆ. ಹಾಗೆ ಲೀಕ್ ಆಗದ ಹಾಗೆ ಲಾಕ್ ಮೆಕ್ಯಾನಿಸಮನ್ನು ಮಾಡಿದ್ದಾರೆ. ಇದಕ್ಕೆ 5 ಲೇಯರ್ ಕೋರ್ ಇರುತ್ತೆ, ಹಾಗಾಗಿ ತುಂಬ ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ. ಅದ್ರ ಜೊತೆಗೆ ಸ್ಮೆಲ್ ಬರದ ಹಾಗೆ, ಇರಿಟೇಷನ್ ಆಗದ ಹಾಗೆ ನೋಡ್ಕೊಳ್ಳುತ್ತೆ. ಇದಕ್ಕೆ ವೆಟ್ನೆಸ್ ಇಂಡಿಕೇಟರ್ ಕೂಡ ಇರುತ್ತೆ, ಡೈಪರ್ ಫುಲ್ ಆಗಿದೆನಾ ಇಲ್ಲ ಅಂತ ಹೇಳಿ ನೋಡ್ಕೊಳ್ಬಹುದು. ಫ್ರೆಂಡ್ಸ್, ನಿಮಗೂ ಕೂಡ ಈ ಲವ್ಲಾಪ್ ಅವರ ಡೈಪರ್ಸ್ ಬೇಕು ಅಂದ್ರೆ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ನಿಮಗೆ ಲವ್ಲಾಪ್ ಅವರ ವೆಬ್ಸೈಟ್ ನಲ್ಲಿ ಹಾಗೆ ಅಮೆಝಾನ್ ನಲ್ಲಿ ಕೂಡ ಸಿಗುತ್ತೆ, ಎಲ್ಲಿ ಬೇಕಾದ್ರೂ ತಗೊಳ್ಬಹುದು. ಅವನಿಗೆ ದಿನ ಸ್ನಾನ ಮಾಡಿಸ್ಬೇಕು, ಅಥವಾ ಈ ಥರ ಎಲ್ಲಾದರೂ ಹೊರಗಡೆ ಹೋಗಬೇಕಾದ್ರೆ ಬಟ್ಟೆ ಚೇಂಜ್ ಮಾಡಲಿಕ್ಕೆ ಕರಿತೀನಲ್ವಾ, ಅವ್ನ ಕೈಗೆ ಸಿಗಲ್ಲ. ನನ್ಗೆ ಆಟಾಡಿಸ್ತಾನೆ, ಸೋಫಾದ ಹತ್ರ ಹೋಗೋದು, ಓಡೋಗೋದು ಆ ಥರ ಎಲ್ಲ ಮಾಡ್ತಾನೆ. ಹಿಡ್ಕೊಂಬಂದು ಹಾಕ್ತಿರ್ತೀನಿ ನನ್ನ ಬಟ್ಟೆನ ಅವನಿಗೆ. ಚಿನಿಮಾ, ನೀನ್ ಯಾಕೆ ಬರ್ತಾ ಇದೀಯ? ನಿನ್ ಮನೇಲಿರು. ಏನ್ ಹಿಡ್ಕೊಳಕ್ಕೆ? ಯಾಕೆ? ಅವನಿಗೆ ಸೂಜಿ ಹಾಕಿದ್ರೆ ನೀನು ಕಾಲು ಕೈ ಹಿಡ್ಕೋತೀಯ? ಇಲ್ಲಿ ನಾನು ಅಪ್ಪ ಇಬ್ರು ಹಿಡ್ಕೊಳ್ತೀನಿ. ನಾನು ಕೈ ಹಿಡ್ಕೊಳ್ತೀನಿ, ಅಪ್ಪ ಕಾಲು ಹಿಡ್ಕೊಳ್ತಾರೆ. ನೀನೇನು? ಅಪ್ಪ ಇದಾರಲ್ಲ, ಅಪ್ಪ ಕೈ ಹಿಡ್ಕೋಬೇಕು. ನಾನು ಡಾಕ್ಟರ್ಗೆ ಹೇಳ್ಬೇಕಾ? ಒಟ್ಟಲ್ಲಿ ಅವ್ಳು ಬರ್ಬೇಕು ಜೊತೆಗೆ. ನಿನ್ಗೊಂದು ಹಾಕ್ಸ್ತಿಲ್ಲ ಸೂಜಿ. ಫ್ರೆಂಡ್ಸ್, ಇನ್ನು ಮನೇಲಿ ಅಡುಗೆ ಮಾಡಿಟ್ಟಿದ್ದೀನಿ. ಬೆಳಗ್ಗೆನೆ ವ್ಯಾಕ್ಸಿನೇಷನ್ ಮುಗಿಸ್ಕೊಂಡ್ಬಿಟ್ಟು ಮನೆಗೆ ಬಂದು ಊಟ ಮಾಡೋಣ ಅಂದ್ಕೊಂಡ್ವಿ. ಬಟ್ ಚಿನಿಮಾಗಿ ಇವತ್ತು ಬಿರಿಯಾನಿ ತಿನ್ಬೇಕು ಅನ್ನಿಸ್ತಾ ಇದೆ ಅಂತೆ. ಚಿಕನ್ ಬಿರಿಯಾನಿ ಇಷ್ಟ ನನಗೆ. ತಿಂದ ಬೋರ್ ಆಗಿದೆ. ಹೋಗು, ಚಿಕನ್ ಬಿರಿಯಾನಿ ಬೇಕಂತೆ. ನಿನ್ಗೇನ್ ಬೇಕು? ದಿರುಗೆ ಇಡ್ಲಿ ಬೇಕು. ದಿರುಗಿ ಇಡ್ಲಿನಾ? ನನಗೆ ಬಿರಿಯಾನಿ. ಇಲ್ಲಿಗೆ ಹೋಗಿ ಹೋಗ್ಬಿಟ್ಟು ಬಾಯ್. ಸೊ ಅವ್ನು ವ್ಯಾಕ್ಸಿನೇಷನ್ಗೆ ಸ್ವಲ್ಪ ಗ್ಯಾಪ್ ಬಂದಿದೆ ಅಲ್ವಾ, ಹಾಗಾಗಿ ಹಾಸ್ಪಿಟಲ್ನ ಮರ್ತೋಗ್ಬಿಟ್ಟಿದ್ದಾನೆ ಅವನು. ಆವಾಗಂದರೆ 2 ಮಂತ್ಸ್ಗೊಂದ್ಸಲ 3 ಮಂತ್ಸ್ಗೊಂದ್ಸಲ ಇರ್ತಿತ್ತಲ್ಲ, ನೆನ್ಪು ಚೆನ್ನಾಗಿ ಇಟ್ಕೊಳ್ತಾ ಇದ್ದ. ಎಲ್ಗೋ ಕರ್ಕೊಂಬಂದಿದ್ದಾರೆ ಅಂತ ಅಂದ್ಕೊಂಡ್ಬಿಟ್ಟಿದ್ದಾನೆ. ಚಿನಿಮಾಗೆ ಸ್ವಲ್ಪ ಹುಷಾರಿರಲಿಲ್ಲಲ್ವ, ಅದಾದಮೇಲೆ ದೀರಿಗೂ ಕೂಡ ಫೀವರ್ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಸರಿ, ವ್ಯಾಕ್ಸಿನೇಷನ್ ಸ್ವಲ್ಪ ಲೇಟಾಗಿ ಹಾಕ್ಸೋಣ, ಇದು ಜ್ವರ ಕಮ್ಮಿ ಆದಮೇಲೆ ಅಂತ ಅಂದ್ಕೊಂಡಿದ್ವಿ. ಅದಕ್ಕಾಗಿ ಈ ವ್ಯಾಕ್ಸಿನ್ನು ಈ ಡೇಟ್ಗೆ ಅಲ್ಲದೆ ಸ್ವಲ್ಪ ಲೇಟಾಗಿ ಹಾಕಿಸ್ತಾ ಇದ್ದೀವಿ. ಡಾಕ್ಟರ್ಗೂ ನಾನು ಮುಂಚೆನೇ ಕೇಳಿದೆ, ಈ ಥರ ಫೀವರ್ ಬಂದಿದೆ, ಲೇಟಾಗಿ ಹಾಕ್ಸ್ಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂತ. ಸೊ ಅವರಿದು ತೊಂದರೆ ಇಲ್ಲ, ಅವ್ನಿಗೆ ಹುಷಾರಾದ್ಮೇಲೆ ಕರ್ಕೊಂಡು ಬನ್ನಿ ಅಂತ ಹೇಳಿದರು. ಇದಾದಮೇಲೆ ಮತ್ತೆ ಇನ್ನೊಂದು 2 ಮಂತ್ಸ್ ಆದಮೇಲೆ ಇನ್ನೊಂದು ವ್ಯಾಕ್ಸಿನ್ ಇದೆ, ಅದನ್ನು ಕೂಡ ಹಾಕಿಸ್ಬೇಕು. ಆಮೇಲೆ ಚಿನಿಮಾಗೆ ನಾವು ಎವ್ರಿ ಇಯರು ಈಗ ಫ್ಲೂ ವ್ಯಾಕ್ಸಿನ್ನ ಹಾಕಿಸ್ತಾ ಇದ್ದೀವಿ. ಲಾಸ್ಟ್ ಟೈಮ್ ನನಗೊಬ್ಬರು ಕೇಳಿದ್ರು ಹಾಸ್ಪಿಟಲ್ ವ್ಲಾಗ್ನಲ್ಲಿ, ಅದು ಸೇಫಾ, ಹಾಕ್ಸ್ಬೋದಾ ಮಕ್ಕಳಿಗೆ ಅಂತ. ಡಾಕ್ಟ್ರೇ ರೆಕಮೆಂಡ್ ಮಾಡ್ತಾರೆ, ಹಾಕ್ಸ್ಬೋದು, ಏನೂ ತೊಂದರೆ ಇಲ್ಲ. ಅವನಂತೂ ನೆನೆಸ್ಕೊಂಡು ಅಳ್ತಾ ಇದ್ದಾನೆ, ನನಗೆ ಸೂಜಿ ಹಾಕಿದ್ದಾರೆ ಅಂತೇಳ್ಬಿಟ್ಟು. ಇವತ್ತು ಸ್ವಲ್ಪ ಜಾಸ್ತಿನೇ ಹತ್ಬಿಟ್ಟಿದ್ದಾನೆ. ಇನ್ನು ಆಲ್ರೆಡಿ 3 o'clock ಆಗಿಬಿಟ್ಟಿತ್ತು. ಸರಿ, ಇನ್ನು ಊಟ ಮಾಡ್ಕೊಂಡು ಹೋಗೋಣ ಅಂತೇಳಿ ಹೇಳಿ ಹತ್ತಿರದಲ್ಲಿರೋಂಥ ಹೋಟೆಲಿಗೆ ಹೋದ್ವಿ. ನನಗೆ ಇವತ್ತು ವೆಜ್ ಮೀಲ್ ತಿನ್ಬೇಕನ್ನಿಸ್ತು, ವೆಜ್ ಮೀಲ್ ತರಿಸ್ಕೊಂಡಿದ್ದೀನಿ. ಅವನು ಆಲ್ರೆಡಿ ಅಲ್ಲಿ ಟಯರ್ಡ್ ಆಗಿಬಿಟ್ಟಿದ್ನಲ್ವ, ಮಲಗಿಬಿಟ್ಟಿದ್ದಾನೆ. ನಾವು ಊಟ ಮಾಡ್ತಾಯಿದ್ದೀವಿ. ಇನ್ನು ರಾಜು ರೋಟಿ, ಅದ್ರ ಜೊತೆಗೆ ಕರ್ರಿ ಎಲ್ಲ ತರಿಸ್ಕೊಂಡಿದ್ರು. ಚಿನಿಮಾ ಬರಬೇಕಾದ್ರೇ ಚಿಕನ್ ಬಿರಿಯಾನಿ ಕೇಳಿದ್ಲು, ಬಟ್ ಇಲ್ಲಿ ಚಿಕನ್ ಬಿರಿಯಾನಿ ಖಾಲಿ ಆಗಿತ್ತು, ಅದಕ್ಕಾಗಿ ಬರೀ ಬಿರಿಯಾನಿ ತರಿಸ್ಕೊಟ್ಟಿದ್ದೀವಿ. ಊಟ ಮಾಡಿಕೊಂಡು ಅಲ್ಲಿಂದ ಬೇರೆ ಕಡೆ ಹೋಗೋಣ ಅಂಥೇಳಿ ಒಂದು ಕೆಲಸ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಬಟ್ ದೀರು ಮಲಗಿಬಿಟ್ಟಿದ್ದ, ಎತ್ಕೊಂಡು ಹೋಗೋಕ್ಕಾಗಲ್ಲ ಅಂಥೇಳಿ ಅವನನ್ನ ಮನೇಲಿ ಮಲಗಿಸ್ಬಂದೆ.
ಸಿನಿಮಾ ಯೂನಿಫಾರ್ಮ್ ಆಲ್ಟ್ರೇಷನ್ಗೆ ಕೊಟ್ಟಿದ್ವಿ. ಅದ್ರ ಜೊತೆಗೆ ನಂದು ಕೆಲವೊಂದು ಬ್ಲೌಸ್ಗಳೆಲ್ಲ ಸ್ಟಿಚ್ ಮಾಡೋಕ್ಕೆ ಕೊಟ್ಟಿದ್ದೆ, ಅದನ್ನು ಕಲೆಕ್ಟ್ ಮಾಡೋಕ್ಕೆ ಹೋಗಿದ್ವಿ. ನಂದು ಬ್ಲೌಸ್ ಇತ್ತು, ಸೊ ಬ್ಲೌಸ್ ಕೂಡ ರೆಡಿಯಾಗಿದೆ. ಏನೋ ಬರೋ ದಾರಿಯಲ್ಲಿ ಚಿನಿಮಾ ನನಗೆ ಜ್ಯೂಸ್ ಬೇಕು ಅಂತ ಕೇಳಿದ್ಲು. ಇನ್ನು ಅವಳು ಕೇಳಿದ್ಮೇಲೆ ಕೊಡ್ಸೋವರೆಗೂ ಬಿಡೋದಿಲ್ಲ. ಅವ್ರ ಅಪ್ಪ ಜೊತೆಗಿದ್ರೇನೆ ಅವಳು ಇಷ್ಟೊಂದು ಹಠ ಮಾಡೋದು. ನನಗೆ ಕೇಳಿದ್ರೆ ನಾನು ಮನೇಲೇ ಮಾಡ್ಕೊಡ್ತೀನಿ ಬಾ ಅಂತ ಹೇಳಿ ಕರ್ಕೊಂಬಂದ್ಬಿಡ್ತೀನಿ. ಈ ಜ್ಯೂಸ್ ಶಾಪ್ನಲ್ಲಿ ಸಕ್ಕರೆ ಏನೂ ಹಾಕೋದಿಲ್ಲ. ರಾಜು ಬಂದುಬಿಟ್ಟು ನೆಲ್ಲಿಕಾಯಿ ಜ್ಯೂಸ್ ತೊಗೊಂಡ್ರು. ಅದು ಚಿನಿಮಾ ಟೇಸ್ಟ್ ಮಾಡಿ ಯಪ್ಪ ಹೆಂಗಿದೆಲ್ಲ ಹೆಂಗೆ ಕುಡಿತಾ ಇದೆಯಾ ಅಂತ ಕೇಳಿದ್ಲವಳು. ಇನ್ನು ನಾನು ಪೊಮೊಗ್ರೊನೇಟ್ ಜ್ಯೂಸ್ ತೊಗೊಂಡೆ. ಇನ್ನು ಅವಳು ಎಲ್ಲೇ ಹೋದ್ರೂ ವಾಟರ್ ಮೆಲನ್ ಜ್ಯೂಸ್ ತೊಗೊಳ್ತಾಳೆ. ಅವಳಿಗೆ ಇಷ್ಟ ಆಗಿದೆ ಅಂತ ತಗೊಂಡ್ಲು. ಏನಿಲ್ಲ, ಡೈರೆಕ್ಟಾಗಿ ಫ್ರೂಟ್ಸ್ನ ಗ್ರೈಂಡ್ ಮಾಡಿಬಿಟ್ಟು ಅದನ್ನು ಸೋಸ್ಬಿಟ್ಟು ಕೊಡ್ತಾರೆ ಅಷ್ಟೇ. ಚೆನ್ನಾಗಿತ್ತು. ಸೊ ಇತ್ತೀಚೆಗೆ ನಾವೆಲ್ಲರೂ ಎಷ್ಟೊಂದು ಹೆಲ್ತ್ ಕಾನ್ಷಿಯಸ್ ಆಗಿಬಿಟ್ಟಿದ್ದೀವಿ ಅನ್ನೋದು ಇದು ನೋಡಿದ್ರೇ ಗೊತ್ತಾಗತ್ತಲ್ವ. ಮೊದಲೆಲ್ಲ ಸಕ್ಕರೆ ಹಾಲು ಎಲ್ಲಿ ಜಾಸ್ತಿ ಆಗ್ತಾರೋ ಅದೇ ಟೇಸ್ಟ್ ಅನ್ಕೊಂಡ್ಬಿಡ್ತಾ ಇದ್ವಿ. ಬಟ್ ಇತ್ತೀಚೆಗೆ ಹೆಲ್ತಿಗೆ ಎಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀವಿ ಅಂತ ಅನ್ಸುತ್ತಲ್ಲ. ಜ್ಯೂಸ್ಗಳ ಜೊತೆಗೆ ಡಿಫ್ರೆಂಟ್ ಸ್ಯಾಲೆಡ್ಗಳೆಲ್ಲ ಮಾರ್ತಾಯಿದ್ರು. ಚೆನ್ನಾಗಿ ಅನ್ನಿಸ್ತು ಈ ಶಾಪ್ ನೋಡೋದೆ ನನಗೆ. ಫ್ರೆಂಡ್ಸ್, ಇನ್ನು ಮತ್ತೆ ಸಂಜೆಯಿಂದ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಈಗ ಹೋಗಿ ಚಿನಿಮಾ ಡ್ರೆಸ್ ಮತ್ತು ಬ್ಲೌಸ್ ಎಲ್ಲ ಇಸ್ಕೊಂಡು ಬಂದ್ವಿ. ಸೊ ಇನ್ನು ಈ ಬ್ಲೌಸ್ ಏನಕ್ಕಪ್ಪ ಅಂದರೆ ಕೆಲವರಿಗೆ ಗೊತ್ತೇ ಇರುತ್ತೆ. ಸೊ ನಾನು ಯೂಶ್ವಲಿ ನಮ್ಮ ಮೈ ವಿಲೇಜ್ ಲೈಫ್ ಚಾನಲ್ಗೆ ವಿಡಿಯೋ ಶೂಟಿಂಗ್ ಮಾಡಬೇಕಂದ್ರೆ ಸೊ ಈ ಥರ ಪ್ಲೇನ್ ಬ್ಲೌಸು ಮತ್ತು ಸ್ಯಾರಿ ಎಲ್ಲ ವೇರ್ ಮಾಡಿರ್ತೀನಲ್ವ, ಅದಕ್ಕಂತ ಹೇಳಿಬಿಟ್ಟು ನಾನು ಇದನ್ನು ಸ್ಟಿಚ್ ಮಾಡಿಸಿ ತೊಗೊಂಡು ಬಂದೆ. ತುಂಬ ದಿನಗಳಾಗೋಯ್ತು. ತುಂಬ ದಿನಗಳನ್ನೋದಕ್ಕಿಂತ ತಿಂಗಳುಗಳೇ ಆಗೋಯ್ತು ನಾವು ಅಲ್ಲಿ ವಿಡಿಯೋ ಶೂಟ್ ಮಾಡಿ. ತುಂಬ ಜನರು ನಾವು ಮಿಸ್ ಮಾಡ್ಕೊಳ್ತಾ ಇದ್ದೀವಿ, ಮತ್ತೆ ಮಾಡಿ ಅಂತ ಹೇಳಿ ಕಮೆಂಟ್ ಮಾಡ್ತಿದ್ದಾರೆ. ಸೊ ನನಗೂ ಮಾಡ್ಬೇಕಂತಾನೆ ಆಸೆ ಇದೆ. ಬಟ್ ಏನಪ್ಪಾ ಅಂದ್ರೆ ಚಿನಿಮಾ ಸ್ಕೂಲ್ ಬೇರೆ ಸ್ಟಾರ್ಟ್ ಆಯ್ತಲ್ಲ, ಸ್ವಲ್ಪ ತುಂಬಾ ಕಷ್ಟ ಅಲ್ಲಿ ವಿಡಿಯೋ ಮಾಡೋದು. ಎಲ್ಲ ಕಾಸ್ಟ್ಯೂಮ್ ಎಲ್ಲ ರೆಡಿ ಮಾಡ್ಕೋಬೇಕು, ಹೌದು, ಡ್ರೆಸ್ ಸ್ಟಿಚಿಂಗ್ ಮಾಡಿಸ್ಬೇಕು, ಸ್ಕ್ರಿಪ್ಟ್ ಬರೀಬೇಕು, ಅಲ್ಲಿ ಟೈಮ್ ನೋಡ್ಕೊಂಡು ಹೋಗ್ಬೇಕು. ಮಕ್ಕಳು ಎಲ್ಲ 1-2 ದಿವಸ ಟೈಮ್ ಸಿಗ್ಬೇಕು ಅದಕ್ಕೆ. ಬರೀ ನಾವ್ ಅಷ್ಟೇ ಅಲ್ಲ, ನಾವ್ ಜೊತೆಗೆ ನಮ್ ಟೀಮ್ನೆಲ್ಲ ಕರ್ಕೊಂಡು ಹೋಗ್ಬೇಕು. ಕ್ಯಾಮ್ರಾಮ್ಯಾನ್ ಅಂತೆ, ಲೈಟಿಂಗ್ಸ್ ಇಟ್ಕೊಳ್ಳೋರು, ಮತ್ತೆ ನೋಡ್ಕೊಳಕ್ಕೆ ಮಕ್ಳನ್ನ ನೋಡ್ಕೊಳಕ್ಕೆ ಆಂಟಿ, ನಾನು, ರಾಜು. ಸೊ ಈ ತರ ಅಲ್ಲಿ ಮನೆ ಎಲ್ಲ ಕ್ಲೀನ್ ಮಾಡೋದು, ಅದೇನೋ ಸಾರ್ಸೋದು, ಹಚ್ಚೋದು, ಎಲ್ಲ ಸೌದೆ ರೆಡಿ ಮಾಡಿಸೋದು, ಮತ್ತೆ ಆ ಪಾತ್ರೆಗಳೆಲ್ಲ ತೊಳ್ಕೊಂಡು ಹೋಗಿ ಅಲ್ಲಿ ಜೋಡಿಸ್ಕೊಂಡ್ರೆ, ಅಂದ್ರೆ ನಾವು ಶೂಟಿಂಗ್ ಬಿಫೋರ್ ಡೇ ಎಲ್ಲ ಮಾಡ್ಕೊಂತೀವಿ. ಅದು ಎಂಟೈರ್ ಪಾತ್ರ ಎಲ್ಲ ತೊಳಿಬೇಕು. ಯಾಕೆಂದ್ರೆ ಧೂಳು ಆಗೋಗ್ಬಿಟ್ಟಿರತ್ತಲ್ಲ. ನಾವೇ ಆಗ್ಲಿ ಈಗ ಮನೇಲಿ ಕೆಲವೊಂದು ವಸ್ತುನ ಯೂಸ್ ಮಾಡಿಲ್ಲ ಅಂದ್ರೆ ಫುಲ್ ಡಸ್ಟ್ ಇಟ್ಕೊಂಡ್ಬಿಟ್ಟಿರತ್ತೆ. ಆತರ ಮನೆ ಎಲ್ಲ ಕ್ಲೀನ್ ಮಾಡ್ಕೋಬೇಕು, ಧೂಳೆಲ್ಲ ಹೊಡ್ಕೊಂಡು, ಮತ್ತೆ ಪಾತ್ರೆ ಎಲ್ಲ ನೀಟಾಗಿ ಒರೆಸಿ ಜೋಡಿಸ್ಕೊಂಡು, ಮತ್ತೆ ಅದಕ್ಕೆ ರೇಷನ್ ತುಂಬಿ. ಸೊ ಈ ತರ ಸುಮಾರು ಪ್ರೋಸೆಸ್ ಇರುತ್ತೆ. ನಾವು ಈ ತರ ಒಂದು ವಿಡಿಯೋ ಶೂಟ್ ಮಾಡ್ಬೇಕಂದ್ರೆ ಸುಮಾರು ಪ್ರೋಸೆಸ್ ಇರುತ್ತೆ. ಏನಲ್ಲ ಅಂದ್ರೂ ನಮ್ಗೆ ಹತ್ತತ್ರ ಒಂದು 10 days ಹೋಗ್ಬಿಡತ್ತೆ ಒಂದು ವಿಡಿಯೋ ಶೂಟ್ ಮಾಡ್ಲಿಕ್ಕೆ. ಅಂದ್ರೆ ಪ್ಲಾನ್ ಮಾಡ್ಕೊಂಡು ಫಸ್ಟ್ ಇಂದ ಲಾಸ್ಟ್ ವರ್ಗು ಬೇಕು ಅಂದ್ರೆ ಒಂದು 10 days ಬೇಕು. ಹಂಗಾಗಿ ಏನಾಗ್ತಾ ಇದೆ, ಸ್ವಲ್ಪ ಡಿಲೇ ಆಗ್ತಾ ಇದೆ. ಅವಾಗಂದ್ರೆ ಚಿನಿಮಾ ಒಬ್ಳೇ ಇದ್ಲು, ಸ್ವಲ್ಪ ಈಸಿ ಅನಿಸ್ತಾ ಇತ್ತು ನಾನು ಪ್ರೆಗ್ನೆಂಟ್ ಇದ್ರೂನುವೆ. ಸೊ ಇವಾಗ ಏನಾಯ್ತಂದ್ರೆ ಇಬ್ರು ಮಕ್ಳು ಇರ್ತಾರಲ್ವಾ, ಒಬ್ಬರನ್ನ ಸ್ಕೂಲಿಗೆ ಕಳ್ಸೋದು, ಇನ್ನೊಬ್ಬರನ್ನ ನೋಡ್ಕೊಳ್ಳೋದು ಅಂದ್ರೆ ಆಗದೇ ಇಲ್ಲ. ಮತ್ತೆ ಮನೆಗೆ ಬಂದು ಮಧ್ಯಾಹ್ನಕ್ಕೆ ಅಡುಗೆ ಮಾಡು, ಸ್ವಲ್ಪ ಮನೆ ಕೆಲಸ ನೋಡ್ಕೋ, ಅದು ಇದ್ರಲ್ಲೇ ಟೈಮ್ ಹೊಂಟೋಗ್ಬಿಡತ್ತೆ. ಹಾಗಾಗಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತಾ ಇದೆ ನಮಗೆ, ಟೈಮ್ಗೆ ಮಾಡೋಕ್ಕಾಗ್ತಾ ಇಲ್ಲ. ಸೊ ಇನ್ನ ನಾನು ಅನ್ಕೊಂಡಿದ್ದೀನಿ ಮಂತ್ಲಿ 1 ವಿಡಿಯೋನಾದ್ರೂ ಅಪ್ಲೋಡ್ ಮಾಡಬೇಕು ಮೈ ವಿಲೇಜ್ ಲೈಫ್ ಚಾನಲ್ಗೆ ಅಂತ. ಸೊ ಇನ್ನೂ ನಿಮ್ಮಲ್ಲಿ ಯಾರಾದರೂ ನೋಡಿಲ್ಲ ಅನ್ಕೊಂಡ್ರೆ ಮೈ ವಿಲೇಜ್ ಲೈಫ್ ಚಾನಲ್ನ ನೋಡ್ಕೊಂಡು ಬನ್ನಿ. ಸೊ ನಿಮ್ಗೊಂದು ಒಳ್ಳೆ ಸಮಾಧಾನ ಕೊಡುತ್ತೆ. ಅಂಡ್ ಒಂದು ನೀವೇ ನಿಮ್ಮ ಹಳ್ಳಿಗೆ ತಿರುಗಿ ಹೋಗಿದ್ದೀರಾ ಅನ್ನೋ ತರ ಫೀಲ್ ಆಗತ್ತೆ. ಆಲ್ರೆಡಿ ಇದ್ರ ಬಗ್ಗೆ ಸಾಕಷ್ಟು ಜನರು ಕಾಮೆಂಟ್ಸ್ ಮಾಡಿ ಹೇಳ್ತಿರ್ತಾರೆ. ಅದ್ ನೋಡಿನೇ ನಮ್ಗೆ ಮಾಡ್ಬೇಕು ವಿಡಿಯೋಸ್ ಅಂತ ಆಸಕ್ತಿ ಜಾಸ್ತಿ ಆಗಿರೋದು. ಸೊ ಅದಕ್ಕಂತ ಹೇಳಿ 1-2 ಬ್ಲೌಸ್ನ ನಾನು ಸ್ಟಿಚ್ ಮಾಡಿಸಿದ್ದೀನಿ. ಸೊ ನಾನು ಈ ತರ ಪ್ಲೇನ್ ಬ್ಲೌಸ್ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಅಂಡ್ ಅದಕ್ಕೆ ಅಂದ್ರೆ ವಿಲೇಜ್ ಲೈಫ್ ಚಾನಲ್ಗೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ. ಅದಕ್ಕಾಗಿ ಈ ಟೈಮು ಒಂದು ಗ್ರೀನ್, ಇನ್ನೊಂದು ಸ್ವಲ್ಪ ಮರೂನ್ ಕಲರ್ ನಲ್ಲಿ ರೆಡ್ ಮರೂನ್ ಮಿಕ್ಸ್ ಆಗಿದೆ. ಇದೆರಡನ್ನ ಸ್ಟಿಚ್ ಮಾಡಿಸಿದೀನಿ. ಸಿಂಪಲ್ ಆಗಿರ್ತಿದ್ರಲ್ವಾ ಅವಾಗಿನ ಲೇಡೀಸ್ ಎಲ್ಲ, ಹಾಗಾಗಿ ನಾನು ಈ ತರ ಪ್ಲೇನ್ ಆಗಿ ಸ್ಟಿಚ್ ಮಾಡಿಸಿದ್ದೀನಿ. ಅಂಡ್ ಇನ್ನ ಬ್ಲೌಸ್ ಗಳು ನಾನು ರೆಡಿ ಮಾಡ್ಕೊಂಡೆ. ಅದರ ಜೊತೆಗೆ ಸೀರೆಗಳನ್ನ ಕೂಡ ತರ್ಸ್ಕೊಂಡಿದೀನಿ. ನಾನು ಹೇಳ್ಬೇಕು ಅಂದ್ರೆ ಸೀರೆಗಳೆಲ್ಲ ಉಡೋದು ತುಂಬಾನೇ ರೇರು. ಇನ್ನ ನಮ್ಮ ಚಾನಲ್ಗಂತಾನೆ ಕೆಲವು ಸೀರೆಗಳನ್ನ ನಾನು ಕಲೆಕ್ಟ್ ಮಾಡಬೇಕು. ಯಾಕೆಂದ್ರೆ
ಅವಾಗಿನ ಟೈಮ್ನಲ್ಲೇ ಬೇರೆ ತರದ ಸೀರೆಗಳನ್ನ ಹಾಕ್ತಾ ಇದ್ರಲ್ವಾ, ಕಾಟನ್ ಸ್ಯಾರೀಸು, ಒಂಥರ ಪ್ಲೇನ್ ಸ್ಯಾರೀಸು, ಅಂದ್ರೆ ಈ ಜೆರಿ ಬಾರ್ಡರ್ ಇಂಥದ್ದೆಲ್ಲ ಹಾಕ್ತಾ ಇದ್ರಲ್ವಾ. ಸೊ ಅದೇ ತರ ನಾನು ಕೆಲವೊಂದು ಸೀರೆಗಳನ್ನ ತರಿಸ್ಕೊಂಡಿದ್ದೀನಿ. ಲಾಸ್ಟ್ ಟೈಮ್ ನೀವು ನೋಡಿರ್ಬೋದು, ನಮ್ಮ ದೀರು ಮತ್ತೆ ಚಿನಿಮನ ಇಟ್ಕೊಂಡು ಒಂದು ಸಾಂಗ್ ಶೂಟ್ ಮಾಡಿದ್ವಿ, ತುಸು ಮೆಲ್ಲ ಬೀಸೋ ಗಾಳಿ ಅಂತ ಹೇಳ್ಬಿಟ್ಟು. ಅವಾಗ ಒಂದು ಸೀರೆನ ಉಟ್ಕೊಂಡಿದ್ದೆ. ಸೊ ಆ ಸೀರೆನ ನಾನು ಒಬ್ರ ಹತ್ರ ತರಿಸ್ಕೊಂಡೆ ಇನ್ಸ್ಟಾಗ್ರಾಮ್ ನಲ್ಲಿ. ಅಂದ್ರೆ ನನ್ಗೆ ಆ ಟೈಪ್ ಕಾಟನ್ ಸ್ಯಾರೀಸ್ ಎಲ್ಲ ಬೇಕಾಗಿತ್ತಲ್ವಾ. ಸೊ ಒಂದ್ ನೋಡೋಣ ತರಿಸ್ಕೊಂಡು ಅಂತ ಹೇಳಿ ತರಿಸ್ಕೊಂಡೆ. ಸೊ ತುಂಬಾನೇ ಇಷ್ಟ ಆಯ್ತು, ತುಂಬಾ ನಿಮ್ಗೆ ಚೆನ್ನಾಗಿ ಕಾಣಿಸ್ತಾ ಇದೆ, ಸೇಮ್ ಹಳ್ಳಿ ಹುಡುಗಿ ತರ ಕಾಣಿಸ್ತಾ ಇದ್ರ ಇದ್ರಲ್ಲಿ, ಈ ಕಾಸ್ಟ್ಯೂಮ್ ಅಲ್ಲಿ ಅಂತ ಹೇಳಿದ್ರು. ನನ್ಗೂ ಪರ್ಸನಲಿ ತುಂಬಾ ಇಷ್ಟ ಆಗಿತ್ತು. ಏನ್ ಸಾರಿ ಅದು? ಇಳ್ಕಲ್ ಸ್ಯಾರಿ. ಸೊ ಇಳ್ಕಲ್ ಸೀರೆ ತರಬೇಕು ಅಂದ್ರೆ ಇಳ್ಕಲ್ಗೆ ಹೋಗ್ಬೇಕಂತ ಏನಿಲ್ಲ. ಸೊ ಈ ತರ ಆನ್ಲೈನ್ ನಲ್ಲಿ ಮಾರ್ತಿರ್ತಾರೆ, ಅದನ್ನ ನೋಡ್ಬೇಕು, ನೋಡಿ ತಗೊಳ್ಬೇಕು. ಅವ್ರ ಹತ್ರ ನಾನು ಒಂದ್ ಸೀರೆ ತರಿಸ್ಕೊಂಡಿದ್ನಲ್ವಾ, ತುಂಬಾ ಚೆನ್ನಾಗ್ ಅನ್ನಿಸ್ತು. ಸರಿ, ಒಂದು ಸ್ವಲ್ಪ ತರ್ಸಿಟ್ಕೊಂಡ್ರೆ ನೆಕ್ಸ್ಟ್ ಒಂದೊಂದ್ ಮಂತಿಗೆ ಒಂದೊಂದ್ ಶೂಟ್ ಮಾಡ್ಬೇಕಂತ ಅನ್ಕೊಂಡಿದೀವಲ್ವಾ. ಸೊ ಅದಕ್ಕೆ ತಕ್ಕನಂಗೆ ಪ್ಲಾನ್ ಮಾಡ್ಬೋದು, ಯಾವ ಕಲರ್ ವೇರ್ ಮಾಡ್ತೀವೋ ಅದಕ್ಕೆ ತಕ್ಕನಂಗೆ ಮಕ್ಳ ಬಟ್ಟೆ ಅದೆಲ್ಲ ಪ್ಲಾನ್ ಮಾಡ್ಬೋದು ಅನ್ನೋದಕ್ಕೋಸ್ಕರ ಕೆಲವು ಸೀರೆಗಳನ್ನ ತರಿಸ್ಕೊಂಡಿದೀನಿ. ಸೊ ಕೆಲವರಿಗೆ ಈ ತರ ಕಾಟನ್ ಸ್ಯಾರಿಗಳು ಮತ್ತೆ ಇಲ್ಕಲ್ ಸ್ಯಾರೀಸ್ ಅದೆಲ್ಲ ತುಂಬಾ ಇಷ್ಟ ಆಗತ್ತೆ. ಸೊ ನಿಮ್ಗೂ ಇಷ್ಟ ಆಗ್ಬೋದು ಅನ್ನೋದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ. ಇನ್ನು ಬಿಚ್ಚೇ ಇಲ್ಲ, ನಾನು ನಿಮ್ಗೆ ಹತ್ರನೇ ನಿಮ್ಗೆ ಏನ್ ತೋರಿಸ್ತೀನಿ ಅವಾಗ ನಾನು ನೋಡ್ಬೇಕು. ಓಪನ್ ಮಾಡ್ಬೇಡ, ಫೋಲ್ಡ್ ಮಾಡಕ್ ಬರಲ್ಲ ಅದು. ನಾನು ಈ ಟೈಮ್ ಅವ್ರ ಹತ್ರ ಇಷ್ಟೊಂದು ಸೀರೆಗಳನ್ನ ತರಿಸ್ಕೊಂಡಿದ್ದೀನಿ. ಇದರಲ್ಲಿ ನಿಮ್ಗೆ ಯಾವ ಕಲರ್ ಇಷ್ಟ ಆಯ್ತು ಅನ್ನೋ ಅದನ್ನ ಕಾಮೆಂಟ್ ಮಾಡಿ ತಿಳಿಸಿ. ಫ್ರೆಂಡ್ಸ್, ನಾನು ಮೈ ವಿಲೇಜ್ ಲೈಫ್ಗೆ ಇದರಲ್ಲೇ ಪಿಂಕ್ ಸ್ಯಾರಿ ಉಟ್ಕೊಂಡಿದ್ದೆ. ಇದು ಬ್ಲೂ ಕಲರ್ ಇನ್ನೊಂದು ತರಿಸ್ಕೊಂಡಿದ್ದೀನಿ. ನನ್ಗೆ ಈ ಕಲರ್ ತುಂಬಾ ಅಂದ್ರೆ ತುಂಬಾ ಇಷ್ಟ, ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ನನಗೆ. ಸೊ ಇದಕ್ಕೆ ಈ ತರ ಬಾರ್ಡರ್ ಬಂದಿದೆ ನೋಡಿ. ಇವ್ರ ಹತ್ರ ಪ್ಯೂರ್ ಕಾಟನ್ ಇಳ್ಕಲ್ ಸ್ಯಾರಿ ಸಿಗುತ್ತೆ. ಏನೋ ಪ್ರೈಸ್ ಬಂದ್ಬಿಟ್ಟು ಕ್ವಾಲಿಟಿ ಮೇಲೆ ಮತ್ತು ಡಿಸೈನ್ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ನೋಡ್ತಾ ಇದ್ದೀರಲ್ವ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ವಾ. ಸೊ ಈ ಥರ ಚೆಕ್ಸ್ ಇರೋದಂತೂ ಇತ್ತೀಚೆಗೆ ತುಂಬಾ ಟ್ರೆಂಡ್ ಆಗ್ತಾ ಇದೆ, ತುಂಬ ಜನರು ವೇರ್ ಮಾಡ್ತಾ ಇದ್ದಾರೆ. ಹಾಗಾಗಿ ನಾನು ಇದು ಅಂತ ತರಿಸ್ಕೊಂಡೆ. ಎಲ್ಲ ಸ್ಯಾರೀಸ್ಗೂ ವಿತ್ ಬ್ಲೌಸ್ ಬಂದಿರುತ್ತೆ, ಬಟ್ ನಾನು ಬ್ಲೌಸ್ ಏನು ಸ್ಟಿಚ್ ಮಾಡಿಸೋದಿಲ್ಲ. ಸೊ ಅದಕ್ಕಾಗಿಯೇ ಪ್ಲೈನ್ ಬ್ಲೌಸ್ಗಳನ್ನು ಕೆಲವು ಸ್ಟಿಚ್ ಮಾಡಿಸಿ ಇಟ್ಕೊಂಡ್ಬಿಡ್ತೀನಿ. ಈ ಸ್ಯಾರಿ ಕಲರ್ ಕಾಂಬಿನೇಷನ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇನ್ನು ಏಜ್ ಆದವರೇ ಹಾಕಬೇಕು ಅಂತ ಏನೂ ಇಲ್ಲ, ಕಾಲೇಜ್ ಸ್ಟೂಡೆಂಟ್ಸ್ಗೆ ಮತ್ತು ಹೌಸ್ ವೈಫ್ಗೆ ಎಲ್ಲರಿಗೂ ತುಂಬ ಚೆನ್ನಾಗಿ ಸೂಟಬಲ್ ಆಗುತ್ತೆ. ಬರೀ ಇಷ್ಟೇ ಅಲ್ಲ, ಇವ್ರ ಹತ್ರ ಸೆಮಿ ಸಿಲ್ಕ್, ಸಿಲ್ಕ್ ಬೈ ಕಾಟನ್, ಪ್ಯೂರ್ ಸಿಲ್ಕ್ ಈ ಥರ ವಿಧ ವಿಧವಾದ ಸೀರೆಗಳು ಸಿಗುತ್ತೆ. ಬಟ್ ನನಗಿವಾಗ ಈ ಥರ ಕಾಟನ್ ಸೀರೆಗಳೇ ಬೇಕಾಗಿರೋದು, ಅದಕ್ಕಾಗಿ ಇಷ್ಟೊಂದು ತರಿಸ್ಕೊಂಡಿದ್ದೀನಿ. ನಾನು ಈ ಆರೆಂಜ್ ಮತ್ತು ಪಿಂಕ್ ಕಾಂಬಿನೇಷನ್ ಸ್ಯಾರಿ ಹುಡುಕ್ತಾ ಇದ್ದೆ, ಬಟ್ ಸಿಗ್ತಾನೇ ಇರಲಿಲ್ಲ. ನಿಮಗೆ ನೆನಪಿದೆಯಾ, ಲಾಸ್ಟ್ ಟೈಮ್ ನಾನು ಸಿಲ್ಕ್ ಸ್ಯಾರಿಯಲ್ಲಿ ಕೂಡ ನೋಡಿದ್ದೆ ತಗೊಳ್ಳೋಣ ಅಂತ, ಬಟ್ ನಾನು ಅದನ್ನು ಒನ್ ಟೈಮ್ ಅಷ್ಟೇ ವೇರ್ ಮಾಡ್ತೀನಲ್ಲ ಅನ್ನೋದಕ್ಕೋಸ್ಕರ ತಗೊಂಡಿಲ್ಲ. ಸೊ ಫೈನಲಿ ನನಗೆ ಕಾಟನ್ ಸ್ಯಾರಿಯಲ್ಲಿ ಸಿಕ್ತು, ಸೊ ಹಂಗಾಗಿ ತಗೊಂಡಿದ್ದೀನಿ ಇದನ್ನು. ಈ ಥರ ಪ್ಯೂರ್ ಸ್ಯಾರೀಸ್ ಇವ್ರ ಹತ್ರ ಸ್ಟಾರ್ಟಿಂಗ್ ರೇಂಜ್ ಬಂದುಬಿಟ್ಟು 800ಇಂದನೇ ಸ್ಟಾರ್ಟ್ ಆಗ್ತಾ ಇದೆ. ಇವರ ಕಾಂಟ್ಯಾಕ್ಟ್ ನಂಬರು ಮತ್ತು ಇವರ ಪೇಜ್ ಲಿಂಕ್ ಕೂಡ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಸೊ ಇದು ಕೂಡ ಒಬ್ಬರು ಲೇಡಿ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ನನಗೆ ಈ ಥರ ಲೇಡೀಸ್ ಯಾರೇ ಬಿಸ್ನೆಸ್ ಮಾಡಿದ್ರು ತುಂಬ ಖುಷಿ ಆಗುತ್ತೆ. ಸೊ ಅವರೆಲ್ಲರೂ ಬೆಳಿಬೇಕು ಅಂತೇಳಿ ಆಶಿಸ್ತೀನಿ. ನಾನು ಒಂದು ಸ್ಯಾರಿನ ವೇರ್ ಮಾಡಿದ್ದೀನಿ, ಜಸ್ಟ್ ಹಾಗೆ ನೋಡ್ಲಿಕ್ಕೆ ಹೇಗೆ ಕಾಣುತ್ತೆ ಅಂತ ಹೇಳಿ ಹಾಕ್ಕೊಂಡಿದ್ದೀನಿ ಅಷ್ಟೇ. ಇದಕ್ಕೆ ಇನ್ನೂ ಫಾಲ್ಸ್ ಏನೂ ಹಾಕ್ಸಿಲ್ಲ. ಆ್ಯಂಡ್ ಅದಾದಮೇಲೆ ಈ ಸೀರೆ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಗ್ರೇ ಆ್ಯಂಡ್ ರೆಡ್ ಕಾಂಬಿನೇಷನಲ್ಲಿ ಬಂದಿದೆ. ಈ ಸಲ ಶೂಟ್ಗೆ ಯಾವ ಸ್ಯಾರಿ ಹಾಕಿದ್ರೆ ಚೆನ್ನಾಗಿರುತ್ತೆ ಅನ್ನೋದಕ್ಕೆ ಕಾಮೆಂಟ್ ಮಾಡಿ. ಆದಷ್ಟು ಅದೇ ಸೀರೆ ಉಡ್ಲಿಕ್ಕೆ ಟ್ರೈ ಮಾಡ್ತೀನಿ ನಾನು. ಇನ್ಮೇಲೆ ಮಂತ್ಲಿ ಒನ್ಸ್ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ದೀವಲ್ವ, ಎವ್ರಿ ಸ್ಯಾರಿನೂ ವೇರ್ ಮಾಡ್ತೀನಿ. ಫ್ರೆಂಡ್ಸ್, ನೋಡಿದ್ರಲ್ವಾ, ಸೀರೆಗಳಂತೂ ಒಂದಕ್ಕಿಂತ ಒಂದು ಕಲರ್ ತುಂಬ ಚೆನ್ನಾಗಿದೆ ಅಲ್ಲ. ಸೊ ನೀವೇನಾದರೂ ತಗೊಳ್ಬೇಕು ಅಂತ ಅಂದ್ಕೊಂಡ್ರೆ ನಾನು ಅವ್ರ ನಂಬರ್ ಕೊಟ್ಟಿರ್ತೀನಿ, ನೀವು ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನಿಮ್ಗೆ ಇಷ್ಟವಾದ ಸೀರೆಗಳನ್ನ ನೀವು ಬೈ ಮಾಡ್ಕೋಬಹುದು. ಹಾಗೆ ಅವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ಇದೆ ಅಲ್ವಾ, ಅದರಲ್ಲಿ ಸಾಕಷ್ಟು ಸೀರೆಗಳನ್ನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದಾರೆ ಅವರು. ನಾನು ಅದನ್ನ ನೋಡಿನೇ ಸೆಲೆಕ್ಟ್ ಮಾಡಿದ್ದು. ಸೊ ಒಂದ್ಸಲ ಆ ಪೇಜ್ನ ಕೂಡ ಚೆಕ್ ಮಾಡಿ. ಆ್ಯಂಡ್ ಇನ್ನು ಇವತ್ತಿನ ಬ್ಲಾಗ್ ಎಲ್ಲ ಎಂಡ್ ಮಾಡ್ತಾ ಇದ್ದೀನಿ. ತಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇನ್ನು ರಾತ್ರಿಗೆ ಹೋಗ್ಬಿಟ್ಟು ಸ್ವಲ್ಪ ಅಡುಗೆ ಎಲ್ಲ ರೆಡಿ ಮಾಡ್ಕೊಳ್ತೀನಿ, ಸ್ವಲ್ಪ ಪಿಕಲ್ ಮಾಡ್ಬೇಕಂತ. ಸೊ ಪಿಕಲ್ಗೆಲ್ಲ ರೆಡಿ ಮಾಡಿಬಿಡ್ತೀನಿ. ಇವತ್ತಿನ ಬ್ಲಾಗ್ ಎಲ್ಲ ಎಂಡ್ ಮಾಡ್ತಾ ಇದ್ದೀನಿ. ತಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.